ನಮಸ್ಕಾರ ಸ್ನೇಹಿತರೆ, ಪುಣ್ಯಕೋಟಿ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇಂದು ಬೈಲಹೊಂಗಲ ಪಟ್ಟಣದ ಬೀದಿ ಬದಿ ವ್ಯಾಪಾರಸ್ಥರಿಗೆ ತಳ್ಳುವ ಗಾಡಿ ನೀಡಬೇಕೆಂದು ಆಗ್ರಹಿಸಿ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಬೈಲಹೊಂಗಲ ಇವರಿಂದ ತೋಟಗಾರಿಕೆ ಇಲಾಖೆ ಬೈಲಹೊಂಗಲ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಸುನಿಲ್ ಹಲಗಿ, ತಾಲೂಕಾ ಅಧ್ಯಕ್ಷರಾದ ಶಿವಾನಂದ್ ಬಾಗ್ನವರ್, ಮಣಿಕಂಠ ಮರಕುಂಬಿ, ಮೆಹಬೂಬಿ ಸತ್ತಿಗಿರಿ, ಅಲ್ಲಾಬಕ್ಷ್ ಯರಗಟ್ಟಿ, ಸಿದ್ದು ಆಲದಕಟ್ಟಿ, ದೇವೇಂದ್ರ ಆಲದಕಟ್ಟಿ, ದೀಪಕ್ ಚುಳ್ಕಿ, ಗೀತಾ ಹುಲಿಮಠ್, ರತ್ನವ್ವ ನಡುವಿನಹಳ್ಳಿ, ಸೋಮವ್ವ ಮುಂತಾದ ಮಹಿಳಾ ಮತ್ತು ಪುರುಷ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಅದೇ ರೀತಿ ನಮಗೆ 2025 ಮಾರ್ಚ್ನಂತೆ ಒಂದು ಡೇಟ್ ಕೊಟ್ಟರು. ಆ ಡೇಟಿನ ಪ್ರಕಾರ ನಾವು ಕಾಯ್ತೀವಿ. ಅದೇ ನಂತರ ಮಾರ್ಚ್ ನಂತರ ನಮಗೆ ಏಪ್ರಿಲ್ದಾಗಾದರೂ ಅವ್ರು ವಿತರಣೆ ಮಾಡಿದ್ರೆ ನಮಗೂ ಸಂತೋಷ, ಅವ್ರಿಗೂ ಸಂತೋಷ. ಅಕಸ್ಮಾತ್ ವಿತರಣೆ ಮಾಡದೇ ಹೋದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಇಲ್ಲಿಗೆ ಇವತ್ತಿನ ಸುದ್ದಿ ಮುಕ್ತಾಯಗೊಳ್ಳುತ್ತಿದ್ದು, ನಿರಂತರ ಸುದ್ದಿಗಾಗಿ ಪುಣ್ಯಕೋಟಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದ.